ದೇವರಾಜ್ ಅರಸ್ ಟ್ರಕ್ ಟರ್ಮಿನಲ್ ವಂಚನೆ ಪ್ರಕರಣ ತನಿಖೆಯ ಬಳಿಕ ಹಿಂದಿನ ಎಂಡಿಯನ್ನ ಸಿಐಡಿ ಬಂಧಿಸಿದೆ. ಇದು ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿಯ ಬಿಗ್ ಇಂಪ್ಯಾಕ್ಟ್. ಕಾಮಗಾರಿ ನಡೆಸದೆ ಹಣ ಲೂಟಿ ಹೊಡೆದಿದ್ದ ಹಗರಣ ಇದು. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ತಂಡ ಇದನ್ನ ಬಯಲಿಗೆಳೆದಿತ್ತು. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ನಮ್ಮ ಜೊತೆ ಹಂಚ್ಕೊಳ್ತಾರೆ ರವಿ. ನಮ್ಮ ಜೊತೆ ನಮ್ಮ ಕವರ್ ಸ್ಟೋರಿ ತಂಡದ ಮುಖ್ಯಸ್ಥ ರವಿ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ರವಿ, ಒಟ್ಟಾರೆ ಪ್ರಕರಣವನ್ನು ನಮ್ಮ ವೀಕ್ಷಕರಿಗೆ ತಿಳಿಸೋದಾದ್ರೆ. ಭವನ ದೇವರಾಜ್ ಅರಸ್ ಟ್ರಕ್ ಟರ್ಮಿನಲ್ ಏನಿದೆ, ಇದು ಕರ್ನಾಟಕ ರಾಜ್ಯದಲ್ಲಿ ಸಾಕಷ್ಟು ಲಾರಿಗಳು ಅಡ್ಡಾಡ್ತವೆ. ಆ ಲಾರಿಗಳಿಗೆ ನಿಲ್ದಾಣ ಮಾಡೋದಕ್ಕೆ ಮತ್ತೆ ಅಲ್ಲಿ ತಂಗುದಾಣ ಮಾಡೋದಕ್ಕೆ ಮತ್ತೆ ಡ್ರೈವರ್ಗಳು ಮತ್ತೆ ಮಾಲೀಕರಿಗೆ ಅನುಕೂಲ ಮಾಡೋದಕ್ಕೋಸ್ಕರ ದೇವರಾಜ್ ಅರಸ್ ಟ್ರಕ್ ಟರ್ಮಿನಲ್ 1993ರಲ್ಲಿ ಆರಂಭವಾಗುತ್ತೆ. ದೇವರಾಜ್ ಅರಸ್ ಅವರ ನೆನಪಿನಲ್ಲಿ ಆರಂಭವಾದಂತಹ ಈ ನಿಗಮ ಇವತ್ತಿಗೂ ಕೂಡ ಮುಂದುವರೆಸಿದ್ದು ಸರ್ಕಾರದ ಸಾಕಷ್ಟು ಅನುದಾನ ಕೂಡ ರಿಲೀಸ್ ಆಗ್ತಾ ಇದೆ. ಸೊ ಈ ಹಂತದಲ್ಲಿ 2021 2022 ಅವಧಿಯಲ್ಲಿ ಏನಾಗುತ್ತೆ, ಸುಮಾರು 48 ಕೋಟಿ ಅಕ್ರಮ ನಡೀತು. ಅಂದ್ರೆ ನಿಲ್ದಾಣ ಅಂದ್ರೆ ಲಾರಿ ನಿಲ್ದಾಣಗಳಲ್ಲಿ ಸ್ಪೀಡ್ ಲೈನ್ ಅನ್ನ ಅಳವಡಿಸಿದೀವಿ, ಮತ್ತೆ ಚೇರ್ ಗಳನ್ನ ಹಾಕಿದೀವಿ, CCTV ಹಾಕಿದೀವಿ. ಸೊ ಈ ರೀತಿ ಅಂದ್ರೆ ಡ್ರೈವರ್ಗಳಿಗೆ ಬೇಕಾದಂತಹ RO ಪ್ಲಾಂಟ್ ನೀರನ್ನ ಹಾಕಿದೀವಿ ಅಂತೇಳಿ ಕರ್ನಾಟಕ ರಾಜ್ಯದಲ್ಲಿರುವಂತಹ ಎಲ್ಲಾ ಲಾರಿ ಟರ್ಮಿನಲ್ಗಳಲ್ಲಿ ಅಳವಡಿಕೆ ಮಾಡಿದೀವಿ ಅಂತೇಳಿ ಸುಮಾರು 48 ಕೋಟಿ ಅಕ್ರಮ ಕಾಮಗಾರಿ ಮಾಡ್ತಾರೆ. ಒಂದೇ ₹1, ಬಹುಶಃ ಇದನ್ನ ಅಕ್ರಮ ಅನ್ಬೇಕು ಲೂಟಿ ಅನ್ಬೇಕು ಗೊತ್ತಿಲ್ಲ, 48 ಕೋಟಿ ರೂಪಾಯಿ ನಕಲಿ ಕಾಮಗಾರಿ. ಎಲ್ಲವೂ ಕೂಡ ನಕಲಿ ಫೈಲ್ಗಳನ್ನ, ಅಂದ್ರೆ 802 ಫೈಲ್ಗಳನ್ನ ಒಂದೇ ವಾರದ ಅವಧಿಯಲ್ಲಿ ಸೃಷ್ಟಿ ಮಾಡ್ತಾರೆ. ಆ ಫೈಲ್ಗಳನ್ನ ಸೃಷ್ಟಿ ಮಾಡ್ಕೊಂಡು ಬೇಕಾದವ್ರಿಗೆ ಚೆಕ್ ಗಳನ್ನ ರಿಲೀಸ್ ಮಾಡ್ಕೊಂಡು ಹೋಗ್ತಾರೆ. ಇದೆಲ್ಲವೂ ಕೂಡ ತುಂಬಾ ದೊಡ್ಡ ಮಟ್ಟದ ಸ್ಕ್ಯಾಮ್ ಆಗುತ್ತೆ. ಈ ಸ್ಕ್ಯಾಮ್ ನಮ್ಮ ಕವರ್ ಸ್ಟೋರಿ ತಂಡದ ಗಮನಕ್ಕೂ ಕೂಡ ಬರುತ್ತೆ. ನಾವು ಕೂಡ ಕರ್ನಾಟಕ ರಾಜ್ಯದಲ್ಲಿರುವಂತಹ 12 ಟ್ರಕ್ ಟರ್ಮಿನಲ್ ನಿಲ್ದಾಣಕ್ಕೂ ಕೂಡ ಹೋಗಿ ಭೇಟಿ ನೀಡಿ ಆ ಕಾಮಗಾರಿಗಳು ಯಾವ್ಯಾವ ಆಗಿದಾವೆ ಅನ್ನುವಂತಹ ಸಂಪೂರ್ಣ ಮಾಹಿತಿಯನ್ನ ಕಲೆ ಆಗ್ತದೆ ಸಂದರ್ಭದಲ್ಲಿ ಒಂದೇ ಒಂದು ಕಾಮಗಾರಿ ಕೂಡ ನಡೆದಿರಲ್ಲ. ಸೊ ಹೀಗಾಗಿ ಈ ಒಂದು ವರದಿಯನ್ನು ಕೂಡ ಪ್ರಸಾರ ಮಾಡಿದ್ವಿ. MD ಆಗಿದ್ದಂತಹ ಶಿವಪ್ರಕಾಶ್ ಅವರು ಇದರ ಆಧಾರದ ಮೇಲೆ ವಿಲ್ಸನ್ ಗಾರ್ಡನ್ ಪೊಲೀಸ್ ಠಾಣೆಗೆ ಒಂದು ದೂರನ್ನು ಕೂಡ ಕೊಡ್ತಾರೆ. ಸರ್ಕಾರ ಅಂದ್ರೆ ಅಂದಿನ ಸಚಿವರಾಗಿದ್ದಂತಹ ಸಾರಿಗೆ ಸಚಿವರಾದ ಶ್ರೀರಾಮುಲು ಗಂಭೀರವಾಗಿ ಪರಿಗಣಿಸಿ ಈ ಪ್ರಕರಣವನ್ನ CIDಗೆ ಹಸ್ತಾಂತರ ಮಾಡ್ತಾರೆ. ಕೂಲಂಕುಷವಾಗಿ 1 ವರ್ಷಗಳ ಕಾಲ ತನಿಖೆ ನಡೆಸಿದಂತಹ CID ಅಧಿಕಾರಿಗಳು ಇವತ್ತು ಅಂದಿನ MD ಆಗಿದ್ದಂತಹ ಶಂಕರಪ್ಪ ಅವ್ರನ್ನ ಬಂಧನಕ್ಕೆ ಒಳಪಡಿಸಿದ್ದಾರೆ. ರವಿ, ಗುಡ್ ಇಂಪ್ಯಾಕ್ಟ್, ಕಂಗ್ರಾಚುಲೇಷನ್ಸ್ ನಿಮ್ಗೆ. ಸೊ ಇದರೊಂದಿಗೆ ಇವತ್ತಿನ ಸುದ್ದಿ ಮುಗಿಸೋಣ. ಪ್ರಶಾಂತ್, ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ವೀಕ್ಷಕರೇ, ಇದು ಇವತ್ತಿನ ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.